ಪೇರೆಂಟ್ಸ್ ಏನ್ ಮಾಡಬೇಕು ಇಲ್ಲಿ ಅಂದ್ರೆ ಸ್ಕೂಲ್ ಎಲ್ಲಿರ್ತದ ಅಲ್ಲೇ ಪೇರೆಂಟ್ಸ್ ಇರಬೇಕು. ಸೊ ಅಲ್ಲೇ ಇದ್ರ ವಾಸಸ್ಥಳ ಬೇಕಂತಂದ್ರೆ 1 ವರ್ಷದಿಂದ ನೀವು ಇದನ್ನ ಮಾಡಿಸ್ಬೇಕು. ರೆಂಟ್ ಅಲ್ಲಿ ಇರ್ತೀರಂತಂದು ರೆಂಟ್ ಅಗ್ರಿಮೆಂಟ್ ಮಾಡಿಸ್ಬೇಕು. 1 ವರ್ಷದ್ದು ಒಂದು ವರ್ಷದ ರೆಂಟ್ ಅಗ್ರಿಮೆಂಟ್ ಮಾಡಿಸಿದ್ರೆ ಅದನ್ನ ತಗೊಂಡೋಗಿ ಅಧಿಕಾರಿಗಳಿಗೆ ಕೊಟ್ಟರೆ ಅವರು ನಿಮಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಫಾರ್ ದಿ ಸ್ಟೂಡೆಂಟ್ ಆಲ್ಸೋ ಪೇರೆಂಟ್ಸ್ ಆಲ್ಸೋ ಕೊಡ್ತಾರೆ. ಅದನ್ನ ಇಸ್ಕೊಂಡು ನೀವು ಮಾಡಬೇಕು. ಅಂದ್ರೆ ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಚೇಂಜ್ ಮಾಡಿಸ್ಬೇಕು, ಎಲ್ಲದೂ ಚೇಂಜ್ ಮಾಡಿಸ್ಬೇಕು. ಸರಿ ಏನ್ ಗೊತ್ತಾರೆ ಅವರು ಪೇರೆಂಟ್ಸ್ ಎಷ್ಟರ ಮಟ್ಟಿಗೆ ನವೋದಯ ಎಕ್ಸಾಮ್ ಬರೆಸ್ತಾರ ಅನ್ನೋದು ಅವ್ರ ಮೇಲೆ ಡಿಪೆಂಡ್, ರೈಟ್? ಸೊ ದೇ ಹ್ಯಾವ್ ಟು ವರ್ಕ್. ಸೊ ಏನ್ ಮಾಡ್ತಾರೆ, ಒಂದೇ ಕಡೆ ಬರಬೇಕು, ಒಂದೇ ಕಡೆ ಮಾಡಿಸ್ಬೇಕು. ಆ ಜಿಲ್ಲೆಗೆ ಅವ್ನು ಬರ್ತಾನೆ. ಎಲ್ಲ ಜಿಲ್ಲೆಯಲ್ಲೂ ನವೋದಯ ಸ್ಕೂಲ್ ಇರುತ್ತೆ. ಇಲ್ಲೆಲ್ಲ ಅಂದ್ರೆ ಗದಗ ಇದೆ, ಗದಗ ಅಂದ್ರೆ ಗದಗ ನವೋದಯ. ಏನಾಗುತ್ತಂದ್ರೆ ಒಂದು ಜಿಲ್ಲೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಇನ್ನೊಂದು ಜಿಲ್ಲೆಯಲ್ಲಿ ಇರ್ತಾರೆ. ಒಂದೇ ಎಲ್ಲಿ ಯಾವ ಸ್ಟೂಡೆಂಟ್ ಯಾವ ಜಿಲ್ಲೆಯಲ್ಲಿ ಓದ್ತಿರ್ತಾನೋ ಅದೇ ಸ್ಟೂಡೆಂಟ್ ಅದೇ ಪೇರೆಂಟ್ಸ್ ಇರಬೇಕು. ಸೊ ನೀವೆಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಆತರ ಚೇಂಜ್ ಮಾಡ್ಕೋಬೇಕು. ಇದ್ರ ಬರಂಗಿಲ್ಲ. ಪೇರೆಂಟ್ಸ್ ಎಷ್ಟು ಸರ್ ಇನ್ನೊಂದು ಮೇನ್ ಆಗಿ ಈ ಯುಡೇಸ್ ಕೊಡ್ತೀವಲ್ಲ, ಆ ಯುಡೇಸ್ ಒಳಗಡೆ ಈ ಹುಡುಗನ ಪೆನ್ ನಂಬರ್ ಇರಬೇಕು. ಪೆನ್ ನಂಬರ್ ಇರಲ್ಲಪ್ಪ ಅಂತಂದ್ರೆ ನವೋದಯ ಎಕ್ಸಾಮ್ ಇದನ್ನ ಜನರೇಟ್ ಆಗಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗಂಗಿಲ್ಲ. ದಯಮಾಡಿ ಯಾವ ಹುಡುಗರು ಪೆನ್ ನಂಬರ್ ಇರಂಗಿಲ್ಲ, ಹುಡುಗರು ಪೆನ್ ನಂಬರ್ ರಿಜಿಸ್ಟರ್ ಮಾಡ್ಕೋರಿ. ಆಮೇಲೆ ಮೊಬೈಲ್ ನಂಬರ್ ಲಿಂಕ್ ಇರ್ಬೇಕು ಆಧಾರ್ಗೆ. ಆಧಾರ್ಗೆ ಲಿಂಕ್ ಇರ್ತಂದ್ರೆ ಮಾತ್ರ OTP ಬೇಸ್ಡ್, OTR ಅಂತ ಕರಿತೀವಿ. OTP ಬೇಸ್ಡ್ 1 ಟೈಮ್ ರಿಜಿಸ್ಟ್ರೇಷನ್ ಆಗುತ್ತಾ. ಆ 1 ಟೈಮ್ ರಿಜಿಸ್ಟ್ರೇಷನ್ ಆಗ್ಬೇಕಪ್ಪ ಅಂತಂದ್ರೆ OTP ಬರುತ್ತಾ. ಅದೇ ದಯಮಾಡಿ ಆ ಹುಡುಗನ ಆಧಾರ್ ನಂಬರಿಗೆ ಮೊಬೈಲ್ ನಂಬರ್ ಈಗ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಮಾಡಿಸಿದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಚಾಲು ಆಗುತ್ತೆ. ಅಲ್ಲಿ ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ. ಪೆನ್ ನಂಬರ್ ಅಂತ ಇದೆ, ಪೆನ್ ನಂಬರ್ ಡೈಸ್ ನಂಬರ್ ಅಂತಿರಲ್ಲ ಅದೇ ನಂಬರ್ 11. ಇಲ್ಲಿ 12 ಬಾಕ್ಸ್ ಕೊಟ್ಟಿದ್ದಾರೆ, 11ನೇ ನಂಬರ್ ಇರುತ್ತೆ. ಅದನ್ನ ಎಷ್ಟೋ ಜನ ಪೇರೆಂಟ್ಸ್ ಗಳು ಮತ್ತೆ ಪ್ರಿನ್ಸಿಪಲ್ ಟೀಚರ್ಸ್ ಗಳು ಕನ್ಫ್ಯೂಸ್ ಮಾಡ್ಕೊಂತಾರೆ. 12 ಬಾಕ್ಸ್ ಇದ್ದಾರೆ, 11ನೇ ನಂಬರ್ ಇರುತ್ತೆ. 11ನೇ ನಂಬರ್ ಬರೀರಿ. ಏನ್ ಮಾಡ್ತಾರೆ, 0 ಬರ್ದ್ಬಿಟ್ಟು ನಂಬರ್ಸ್ ಬರೀತಾರೆ, ಇಲ್ಲ ಎಲ್ಲ ಬರ್ದ್ಬಿಟ್ಟು ಲಾಸ್ಟ್ 0 ಹಾಕ್ತಾರೆ. ಏನು ಮಾಡಕ್ ಹೋಗ್ಬಿಟ್ರೆ 11 ನಂಬರ್ ಇದೆಯಲ್ಲ 11 ನಂಬರ್ನೇ ಬರೀರಿ. ಇದು ತಪ್ಪು ಬಹಳ ಮಾಡ್ತೀರಿ. 0 ಹಾಕ್ಬಿಟ್ಟು 11 ಏನಕ್ಕೆ 12 ಬಾಕ್ಸ್ ಇದಾವೆ ಕುಂದಿರ್ಸ್ಬೇಕಂತ ಆತರ ತಪ್ಪು ಮಾಡ್ತೀರಿ. ತಪ್ಪದು. ಅದನ್ನೊಂದು ಸ್ವಲ್ಪ ಕೇರ್ ಮಾಡಿ. ಅದು ಫಸ್ಟ್ ಟೈಮ್ ಪೆನ್ ನಂಬರ್ ಇಂಟ್ರೊಡ್ಯೂಸ್ ಮಾಡಿರೋದು ಅಲ್ಲ ಸರ್, ಈ ಪೇಪರ್ ಈ ಒಂದು